ಎಲ್ಲರಿಗೂ ನಮಸ್ಕಾರ. ನಾನು ಗೆಲುವೆ ನಮ್ಮ ಗುರಿ. ಇವತ್ತಿನ ಈ ಒಂದು ಡಿಜಿಟಲ್ ಯುಗದಲ್ಲಿ ಈ ಒಂದು ಯೂಟ್ಯೂಬ್ ಎನ್ನುವುದು ಬರೀ ಕೇವಲ ಮನರಂಜನಾ ವೇದಿಕೆಯಾಗಿ ಮಾಡುವಂಥದ್ದಷ್ಟೇ ಅಲ್ಲ ಅದರಲ್ಲಿ. ಅದು ಲಕ್ಷಾಂತರ ಯುವಕ ಹಾಗೂ ಯುವತಿಯರಿಗೆ ಯೂಟ್ಯೂಬ್ ಚಾನೆಲ್ ಅನ್ನ ಆರಂಭ ಮಾಡಿಕೊಂಡು ಏನೋ ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನ ಕೂಡ ಗಳಿಸ್ತಿದ್ದಾರೆ. ಆದ್ರೆ ಇಂಥ ಈ ಒಂದು ಯಶಸ್ಸಿನಲ್ಲಿನೂ ಕೂಡ ಅತ್ಯಂತ ಪ್ರಮುಖವಾಗಿರತಕ್ಕಂತ ಒಂದು ಮೈಲುಗಲ್ಲು ಏನಂದ್ರೆ, ಅಕಸ್ಮಾತ್ತಾಗಿ ನೀವು ಏನಾದ್ರೂ 1 ಮಿಲಿಯನ್ ಸಬ್ಸ್ಕ್ರೈಬರ್ ಅನ್ನ ದಾಟಿದ್ರೆ, 1 ಮಿಲಿಯನ್ ಅಂದ್ರೆ ಎಷ್ಟು ಅಂತ ಗೊತ್ತಿರಬಹುದು ನಿಮಗೆಲ್ಲರಿಗೂ. 1 ಮಿಲಿಯನ್ ಅಂದ್ರೆ 10 ಲಕ್ಷ. ಆ 10 ಲಕ್ಷ ಸಬ್ಸ್ಕ್ರೈಬರ್ ಅನ್ನ ದಾಟಿ ಯೂಟ್ಯೂಬ್ ನಿಂದ ಸಿಗುವಂತ ಗೋಲ್ಡ್ ಪ್ಲೇ ಬಟನ್ ಇಂದ ಎಲ್ಲಾ ಯೂಟ್ಯೂಬರ್ ಗಳ ಒಂದು ಗಳಿಕೆ ಎಷ್ಟಾಗುತ್ತೆ ಅಂತ ನಿಮ್ಗೆ ಗೊತ್ತಿರಬಹುದು. ಅದಷ್ಟೇ ಅಲ್ಲದೆ ಅವರ ಆದಾಯಕ್ಕೆ ತಕ್ಕಂತೆ ಅವರಿಗೆ ಎಷ್ಟು ದೊಡ್ಡ ಪರಿಣಾಮನ ಬೀರುತ್ತೆ ಅಂತ ನಿಮ್ಗೆ ಗೊತ್ತಿರಬಹುದು. ಇಲ್ಲೆಲ್ಲರಿಗೂ ಕೂಡ ಗೋಲ್ಡ್ ಪ್ಲೇ ಬಟನ್ ಅಂದ್ರೆ ಏನು ಅಂತ ಗೊತ್ತಿರಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಹೇಳಬೇಕಾದ್ರೆ ಯೂಟ್ಯೂಬ್ ರಚನಾಕಾರರ ಪ್ರಶಸ್ತಿಗಳು ಅಂದ್ರೆ ಕ್ರಿಯೇಟರ್ಸ್ ಅವಾರ್ಡ್ ಅಂತ ಹೇಳ್ತೀನಿ ಇಲ್ಲಿ. ಇದರಲ್ಲಿ 1 ಲಕ್ಷ ಸಬ್ಸ್ಕ್ರೈಬರ್ ಅನ್ನ ಪಡ್ಕೊಂಡ್ರೆ ಸಿಲ್ವರ್ ಬಟನ್ ಸಿಗುತ್ತೆ. ಅದರಂತೆ 10 ಲಕ್ಷ ಸಬ್ಸ್ಕ್ರೈಬರ್ ಅನ್ನ ಪಡ್ಕೊಂಡ್ರೆ ಒಂದು ಗೋಲ್ಡ್ ಪ್ಲೇ ಬಟನ್ ಬರುತ್ತೆ. ಆನಂತರ 1 ಕೋಟಿ ಸಬ್ಸ್ಕ್ರೈಬರ್ ಅನ್ನ ಪಡ್ಕೊಂಡ್ರೆ ಡೈಮಂಡ್ ಪ್ಲೇ ಬಟನ್ ಸಿಗುತ್ತೆ. ಅದರಂತೆ 5 ಕೋಟಿ ಸಬ್ಸ್ಕ್ರೈಬರ್ ಅನ್ನ ಪಡ್ಕೊಂಡ್ರೆ ಕಸ್ಟಮ್ ಪ್ಲೇ ಬಟನ್ ಸಿಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯವಾಗಿ ಹೇಳ್ಬೇಕಂದ್ರೆ ನಿಮ್ಗೆ ಯಾವುದೇ ರೀತಿಯಾಗಿ ಗೋಲ್ಡ್ ಪ್ಲೇ ಬಟನ್ ಯಾವುದೇ ರೀತಿಯಾಗಿ ಹಣ ನೀಡುವುದಿಲ್ಲ. ಅದು ಒಂದು ರೀತಿ ನಿಮಗೆ ನಿಮ್ಮ ಚಾನಲ್ಗೆ ಇರುವಂತಹ ಒಂದು ವಿಶ್ವಾಸಾರ್ಹತೆ ಮತ್ತು ಜನಪ್ರಿಯತೆಯನ್ನು ಗಳಿಸಲಿಕ್ಕೆ ಅತ್ಯಂತ ಒಂದು ದೊಡ್ಡ ಸಾಕ್ಷಿಯಾಗಿದೆ. ಯಾಕಂದ್ರೆ ಗೋಲ್ಡನ್ ಪ್ಲೇ ಬಟನ್ ಬಂದ ಮೇಲೆ ಎಷ್ಟು ಪ್ರಮಾಣದಲ್ಲಿ ಅದರ ಒಂದು ಗಳಿಕೆಯನ್ನು ಹೆಚ್ಚಾಗಬಹುದು ಅಂತ ನಿಮ್ಗೆ ಗೊತ್ತಿರಬಹುದು. ಅದರಲ್ಲಿ ಒಂದೇದು ಹೇಳ್ಬೇಕಂದ್ರೆ ವೀಕ್ಷಣೆಗಳಲ್ಲಿ ಭಾರಿ ಏರಿಕೆ ಆಗಬಹುದು. 10 ಲಕ್ಷ ಸಬ್ಸ್ಕ್ರೈಬರ್ ಗಳಿಗೆ ತಲುಪಿರತಕ್ಕಂತ ಒಂದು ಚಾನಲ್ ಹೊಸ ವಿಡಿಯೋಗಳು ಸಾಮಾನ್ಯವಾಗಿ ಲಕ್ಷಾಂತರದಿಂದ ಕೋಟಿಗಟ್ಟಲೆ ವೀಕ್ಷಣೆಗಳನ್ನ ಪಡ್ಕೊಳ್ತಿದ್ದಾವೆ. ಇದರಲ್ಲಿ ಎರಡನೇದು ಹೇಳ್ಬೇಕಂದ್ರೆ ಜಾಹೀರಾತು ಆದಾಯ ಅಂದ್ರೆ ಯೂಟ್ಯೂಬ್ ನ ಒಂದು ಯಾಡ್ ರೆವಿನ್ಯೂ ಅಂತ ಬರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯವಾಗಿ ಹೇಳ್ಬೇಕಂದ್ರೆ ಸಿಪಿಎಂ ಅನ್ನುವಂಥದ್ದು ಬರ್ತದೆ. ಸಿಪಿಎಂ ಅದರಲ್ಲಿ ನಿಮ್ಗೆ ಹೇಳ್ಬೇಕಂದ್ರೆ 1,000 ವೀಕ್ಷಣೆಗಳಿಗೆ ಅಲ್ಲಿ ನಿಮ್ಗೆ $5 ರಿಂದ $4 ವರೆಗೆ ರೆವಿನ್ಯೂ ಬರುತ್ತೆ. ಅಂದಾಜು ಪ್ರಮಾಣ ಹೇಳ್ಬೇಕಂದ್ರೆ 40 ರಿಂದ 330 ರೂಪಾಯಿ. ಆದ್ರೆ ಗೋಲ್ಡ್ ಬಟನ್ ಚಾನೆಲ್ ಗಳಲ್ಲಿ ಈ ಒಂದು ಸಿಪಿಎಂ ಸಾಮಾನ್ಯವಾಗಿ ಒಂದು 100 ರಿಂದ 300 ರೂಪಾಯಿ ವರೆಗೆ ಏರಿಕೆಗೆ ಕಾಣಿಸ್ತದೆ. ಯಾಕಂದ್ರೆ ಈ ಒಂದು ಉತ್ತಮವಾದಂತಹ ಬ್ರಾಂಡ್ಗಳು ಅತ್ಯುತ್ತಮವಾದಂತಹ ಒಂದು ಒಳ್ಳೆಯ ಗುಣಮಟ್ಟದ ಚಾನೆಲ್ಗಳಲ್ಲಿ ಜಾಹೀರಾತುಗಳನ್ನ ತೋರಿಸಲಿಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ರೀತಿ ಹಣವನ್ನ ಕೂಡ ಖರ್ಚು ಮಾಡ್ತಿರ್ತವೆ. ಆದ್ರೆ ಅದರಲ್ಲಿ ಪ್ರಾಯೋಜಕತ್ವ ಮತ್ತು ಬ್ರ್ಯಾಂಡ್ ಡೀಲ್ಗಳು ನಿಮಗೆ ಏನಾದ್ರೂ 10 ಲಕ್ಷ ಸಬ್ಸ್ಕ್ರೈಬರ್ ಇದ್ರೆ ಆ ಒಂದು ಕಂಪನಿ ನಿಮಗೆ ನೇರವಾಗಿ ಸಂಪರ್ಕಿಸುವುದರ ಮುಖಾಂತರ ಒಂದು ಪ್ರಾಯೋಜಿತವಾದಂತಹ ವಿಡಿಯೋಗೆ 5 ಲಕ್ಷದಿಂದ 50 ಲಕ್ಷ ಹಾಗೂ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ರೀತಿ ಹಣವನ್ನು ಕೂಡ ನೀಡುತ್ತವೆ. ಯಾಕಂದ್ರೆ ಇದರಂತಾನೆ ಕೆಲವೊಂದಿಷ್ಟು ಮಾರ್ಗಗಳಿಗೆ ಸಂಬಂಧಪಟ್ಟಂತೆ ಹೇಳ್ಬೇಕಾದ್ರೆ ಇಲ್ಲಿ ಅದರಲ್ಲಿ ಕೆಲವೊಂದಿಷ್ಟು ಆದಾಯಗಳಿದಾವೆ. ಹೇಳ್ಬೇಕಂದ್ರೆ ಸೂಪರ್ ಚಾಟ್ ಅನ್ನ ತಗೊಳ್ಳುವಂತದ್ದಾಗಿರ್ಬೋದು, ಆನಂತರ ಚಾನಲ್ ನ ಸದಸ್ಯತ್ವ ಮೆಂಬರ್ಶಿಪ್ ತಗೊಳ್ಳುವಂತದ್ದಾಗಲಿ, ಮರ್ಚೆಂಡೈಸ್ ಮಾರಾಟ, ಅಫಿಲಿಯೇಟ್ ಮಾರ್ಕೆಟಿಂಗ್ ಆಗಿರ್ಬೋದು, ಕೋರ್ಸ್ ಮಾರಾಟ ಇವೆಲ್ಲವೂ ಕೂಡ ಇದಾವೆ. ಆನಂತರ ಗೋಲ್ಡ್ ಪ್ಲೇ ಬಟನ್ ಗಳ ಚಾನಲ್ಗೆ ಸಂಬಂಧಪಟ್ಟಂತೆ ಅವುಗಳ ಸಂಭಾವ್ಯದ ವಾರ್ಷಿಕ ಗಳಿಕೆ ಅಂದಾಜು ಪ್ರಮಾಣದಲ್ಲಿ ಲೆಕ್ಕ ಹಾಕಬೇಕಂದ್ರೆ ಸಾಮಾನ್ಯ ಲೆಕ್ಕಾಚಾರ ನಿಜವಾದಂತ ಒಂದು ಆದಾಯ ಚಾನಲ್ ನಿಂದ ಚಾನಲ್ಗೆ ಬದಲಾಗುತ್ತದೆ. ಯಾಕಂದ್ರೆ ಗೋಲ್ಡ್ ಪ್ಲೇ ಬಟನ್ ಗಳನ್ನ ಪಡೆದಿರತಕ್ಕಂತ ಒಂದು ಚಾನಲ್ಗಳಿಗೆ ಅವುಗಳ ಒಂದು ವಾರ್ಷಿಕ ಗಳಿಕೆಯ ಸಂಭಾವ್ಯ ಕನಿಷ್ಠ ಮೊತ್ತ 50 ಲಕ್ಷದಿಂದ 1,50,00,000 ಕೂಡ ಆದಾಯ ಬರಬಹುದು. ಆನಂತರ ಅದರಲ್ಲಿನೇ ಸಾಮಾನ್ಯ ಮಟ್ಟದ ಬಗ್ಗೆ ಹೇಳ್ಬೇಕಂದ್ರೆ ಉತ್ತಮವಾದಂತ ಕಂಟೆಂಟ್ ಗಳಿರಬೇಕು, ಅವುಗಳು ನಿಯಮಿತವಾಗಿ ಅಪ್ಲೋಡ್ ಮಾಡ್ತಾ ಇರಬೇಕು. ಹಾಗಿದ್ರೆ 1,50,00,000 ಪಡ್ಕೊಳ್ಬಹುದು. ಆನಂತರ ಅಲ್ಲಿ ಟಾಪ್ ಲೆವೆಲ್ ಗೆ ಬಂದ್ರೆ ವೈರಲ್ ಜನಪ್ರಿಯತೆ ಹೆಚ್ಚಿನ ಪ್ರಮಾಣದಲ್ಲಿ ಇರುವಂತಹ ಒಂದು ಬ್ರ್ಯಾಂಡ್ ಡೀಲ್ ಗಳಾಗಿರಬಹುದು. ಇವುಗಳಿಗೆ ಸಂಬಂಧಪಟ್ಟಂತೆ 5 ಕೋಟಿದಿಂದ 20 ಕೋಟಿವರೆಗೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಆದಾಯವನ್ನು ಬರಬಹುದು. ಆದ್ರೆ ಇಲ್ಲಿ ಬೇಕಾದ್ರೆ ಹೇಳ್ಬೇಕಂದ್ರೆ ಕ್ಯಾರಿ ಮಿನಾಟಿ ಅಂತ ಬರುತ್ತೆ, ಟೆಕ್ನಿಕಲ್ ಗುರೂಜಿ, ಆಶೀಶ್ ಚಂಚನಾಲಿ ಅಂತ ಬರುತ್ತೆ, ಹಲವಾರು ಇವುಗಳಿಗೆ ಸಂಬಂಧಪಟ್ಟಂತೆ ಭಾರತೀಯ ತೆರಿಗೆಯ ನಿಯಮ ಏನಂದ್ರೆ ಯೂಟ್ಯೂಬ್ ನಿಂದ ಬಂದಂತ ಆದಾಯ ವೃತ್ತಿಪರ ಆದಾಯ ಅಂತ ಹೇಳಿ ಇಲ್ಲಿ ಪರಿಗಣನೆಯನ್ನ ಮಾಡಲಾಗುವುದು. ಆದ್ರೆ ಹೊಸ ತೆರಿಗೆ ಸ್ಲ್ಯಾಬ್ ನ ಪ್ರಕಾರ ಹೇಳ್ಬೇಕಂದ್ರೆ 2026 ಬಂತು. 2,50,000 ರೂಪಾಯಿವರೆಗೆ ಈ ಒಂದು ಆದಾಯವನ್ನು ಪಡ್ಕೊಳ್ಳುವಂತವರಿಗೆ ಯಾವುದೇ ರೀತಿಯ ಆದಾಯ ತೆರಿಗೆ ಇಲ್ಲ. ಆನಂತರ 2,50,000ಕ್ಕಿಂತ 5 ಲಕ್ಷವರೆಗೂ ಈ ಒಂದು ಯೂಟ್ಯೂಬ್ ನ ಆದಾಯವನ್ನು ತೆಗೆದುಕೊಳ್ಳುವಂತವರಿಗೆ 5% ರಷ್ಟು ತೆರಿಗೆ ಇದೆ. ಆಮೇಲೆ 5 ಲಕ್ಷದಿಂದ 10 ಲಕ್ಷದವರೆಗೆ ಈ ಒಂದು ಯೂಟ್ಯೂಬ್ ನ ಆದಾಯ ಇದ್ದವರಿಗೆ 20% ರಷ್ಟು ಆದಾಯ ತೆರಿಗೆ ಇದೆ. 10 ಲಕ್ಷಕ್ಕಿಂತ ಹೆಚ್ಚಿನ ಒಂದು ಆದಾಯವನ್ನು ಪಡ್ಕೊಳ್ಳುವಂತವರಿಗೆ 30% ರಷ್ಟು ಆದಾಯ ತೆರಿಗೆ ಇದೆ. 448A ಅಡಿಯಲ್ಲಿ ಪ್ರೆಸೆಂಟಿವ್ ಟ್ಯಾಕ್ಸಸ್ ಅನ್ನ ಆಯ್ಕೆ ಮಾಡ್ಕೊಳ್ಬಹುದು. ಅದರಲ್ಲಿ 50% ರಷ್ಟು ಲಾಭ ಎಂದು ಭಾವಿಸಿ ನೀವು ಒಂದು ರೀತಿ ತೆರಿಗೆಯನ್ನು ಕೂಡ ಪಾವತಿ ಮಾಡಬೇಕು. ಆದ್ರೆ ಗೋಲ್ಡನ್ ಪ್ಲೇ ಬಟನ್ ಎನ್ನುವಂಥದ್ದು ಒಂದು ಸಾಂಕೇತಿಕವಾದಂತಹ ಒಂದು ಪ್ರಶಸ್ತಿ ಅಷ್ಟೇ ಅಲ್ಲದು. ನಿಮಗೆ ಹೇಳ್ಬೇಕಂದ್ರೆ ಅದು ನಿಮ್ಮ ಒಂದು ಚಾನೆಲ್ ನ ಒಂದು ವೃದ್ಧಿಯನ್ನ ಗೇರು ಬದಲಾಯಿಸುವಂತ ಒಂದು ಮೈಲುಗಲ್ಲು ಅಂತಾನೆ ಹೇಳ್ತೀನಿ ಇಲ್ಲಿ. ಯಾಕಂದ್ರೆ ಇದಾದ ನಂತರ ತಮ್ಮ ಒಂದು ವೀಕ್ಷಣೆಗಳಾಗಿರ್ಬೋದು, ಅವರ ಒಂದು ವಿಶ್ವಾಸಾರ್ಹತೆ ಆಗಿರ್ಬೋದು, ತಮ್ಮ ಒಂದು ಚಾನೆಲ್ ನ ಬ್ರ್ಯಾಂಡ್ ಮೌಲ್ಯ ಆಗಿರ್ಬೋದು, ಅವರ ಒಂದು ಆದಾಯ ಗುಣಮಟ್ಟದಲ್ಲಿ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಏರಿಕೆಯ ಮಟ್ಟವನ್ನ ಕಾಣಿಸ್ತದೆ. ಆದ್ರೆ ನೀವು ಒಂದು ರೀತಿ ನೆನಪಿನಲ್ಲಿ ಇಡಬೇಕು, ಈ ಒಂದು ಯಶಸ್ಸನ್ನ ಕಾಣಬೇಕಂದ್ರೆ ಕೇವಲ ಸಂಖ್ಯೆಯಲ್ಲಿ ಅಷ್ಟೇ ಅಲ್ಲದು, ನಿರಂತರ ಗುಣಮಟ್ಟದ ಕಂಟೆಂಟ್ ಗಳಾಗಿರ್ಬೇಕು, ತಮಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರೇಕ್ಷಕರೊಂದಿಗಿನ ಅವರ ಒಂದು ಸಂಬಂಧದ ಸಂಪರ್ಕವನ್ನ ಕೂಡ ಇರಬೇಕು. ಆನಂತರ ಅವರ ಒಂದು ಸ್ಮಾರ್ಟ್ ಮಾರ್ಕೆಟಿಂಗ್ ಕೂಡ ಇದೆ. ನಿಮಗೆ ಒಂದು ರೀತಿ ಗೋಲ್ಡ್ ಪ್ಲೇ ಬಟನ್ ಬಂದ್ರೆ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ದುಡ್ಡಿನ ಸುರಿಮಳೆ ಬರಲಿದೆ ಅಂತ ಹೇಳಿ ಯಾರಲ್ಲಿನೂ ಕೂಡ ಒಂದು ಭ್ರಮೆಯನ್ನ ಇಟ್ಕೋಬೇಡಿ.
ಅದಕ್ಕೊಂದು ಸ್ವಲ್ಪ ದುಡಿಮೆ, ತಾಳ್ಮೆ, ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ಸ್ಟ್ರಾಟರ್ಜಿ, ಸ್ಕಿಲ್ಲು, ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ನಾಲೆಜ್ ಅನ್ನ ಹಂಚ್ಕೊಳ್ಬೇಕು. ಅದರಲ್ಲಿ ಸ್ವಲ್ಪ ತಾಳ್ಮೆ ಇರಬೇಕು. ಬರೀ ಪರ್ಸೆಂಟೇಜ್ಗೆ 0 ಅಂಕ ತಗೊಂಡ್ರೆ ಇಲ್ಲ, 0ಕ್ಕೆ ಒಂದು ಸ್ವಲ್ಪ 0 ಹೆಚ್ಚಿನ ಪ್ರಮಾಣದಲ್ಲಿ ಬಂದ್ರೆ ಒಳ್ಳೆಯದು. ಆನಂತರ ಮೊದಲಿಗೆ ಒಂದು ಅಂಕಿನೂ ಕೂಡ ಬರುತ್ತೆ ಇಲ್ಲಿ ಹೇಳ್ಬೇಕಂದ್ರೆ. ಯಾಕಂದ್ರೆ 0 ಮಟ್ಟದಲ್ಲಿ ಹೋಗುವಂತ ಎಷ್ಟೋ ಜನ ಇದಾವೆ. ಆದರೆ ನಮ್ಮ ದೇಶದ ಯೂಟ್ಯೂಬರ್ಗಳು ಸಿಲ್ವರ್ ಪ್ಲೇ ಬಟನ್ ಅನ್ನು ಪಡ್ಕೊಂಡಂತವರು ತುಂಬಾ ಜನ ಇದ್ದಾರೆ. ಆದರೆ ತುಂಬಾ ಕಡಿಮೆ ಜನಸಂಖ್ಯೆಯಲ್ಲೂ ಕೂಡ ಈ ಒಂದು ಗೋಲ್ಡ್ ಪ್ಲೇ ಬಟನ್ ಕೂಡ ಪಡ್ಕೊಂಡಿದ್ದಾರೆ. ಕೆಲವೊಂದಿಷ್ಟು ಜನ ಡೈಮಂಡ್ ಪ್ಲೇ ಬಟನ್ ಅನ್ನ ಕೂಡ ಪಡ್ಕೊಳ್ತಿದ್ದಾರೆ. ಆದ್ರೆ ಒಂದೇ ಒಂದು ಪ್ರಸಾರದಲ್ಲಿ 1 ಬಿಲಿಯನ್ ಸಬ್ಸ್ಕ್ರೈಬರ್ ಗಳನ್ನ ತಲುಪಿದಾಗ ಅವರಲ್ಲಿನೂ ಕೂಡ ಒಂದು ರೀತಿ ಗೋಲ್ಡನ್ ಪ್ಲೇ ಬಟನ್ ಅನ್ನ ಕಾಣಿಸ್ತದೆ. ಆದ್ರೆ ಈ ಒಂದು ಗೋಲ್ಡ್ ಪ್ಲೇ ಬಟನ್ ಅನ್ನ ಸ್ವೀಕರಿಸಿರ್ತಕ್ಕಂಥ ಒಂದು ವ್ಯಕ್ತಿಗಳು ತಿಂಗಳಿಗೆ ಅಥವಾ ವರ್ಷಕ್ಕೆ ಎಷ್ಟು ಹಣ ಸಂಪಾದಿಸಬಹುದು ಗೊತ್ತಾ ನಿಮಗೆ? ಆ ಒಂದು ಆದಾಯ ಬರುವುದು ಅವರ ಚಂದಾದಾರರ ಮೇಲೆ ಅಲ್ಲ, ಅವರು ಅಪ್ಲೋಡ್ ಮಾಡಿರ್ತಕ್ಕಂಥ ಒಂದು ಕಂಟೆಂಟ್ ಗಳನ್ನ ನೋಡುವಂತಹ ಒಂದು ವೀಕ್ಷಕರ ಮೇಲೆ ಅವಲಂಬಿತವಾಗಿರ್ತದೆ. ಯಾಕಂದ್ರೆ ಈ ಒಂದು ಜಾಹೀರಾತುದಾರರು ಸಾಮಾನ್ಯವಾಗಿ 1,000 ವೀಕ್ಷಣೆಗಳಿಗೆ $2 ಅನ್ನ ಪಾವತಿಸುತ್ತಾರೆ. ಅವರು ನಿಯಮಿತವಾಗಿ ವಿಡಿಯೋವನ್ನು ಅಪ್ಲೋಡ್ ಮಾಡಿ ಉತ್ತಮವಾದಂತಹ ವೀಕ್ಷಣೆಗಳನ್ನ ಪಡೆದರೆ ಅವರು ಸುಮಾರು $4 ಮಿಲಿಯನ್ ಅಥವಾ 35.9 ಕೋಟಿಗಳಷ್ಟು ಗಳಿಸಬಹುದು. ಆದರೆ ತಮ್ಮ ಒಂದು ವಿಡಿಯೋಗಳಲ್ಲಿ ಜಾಹೀರಾತುಗಳ ಜೊತೆಗೆ ಅನೇಕ ಕಂಪನಿಗಳು ಯೂಟ್ಯೂಬರ್ಸ್ ಗಳಿಗೆ ನೇರವಾಗಿ ಜಾಹೀರಾತುಗಳನ್ನು ಸಹ ನೀಡ್ತವೆ. ಆದರೆ ಸೃಷ್ಟಿಕರ್ತರು ತಮ್ಮ ಒಂದು ವಿಡಿಯೋಗಳಲ್ಲಿ ತಮ್ಮ ಒಂದು ಬ್ರ್ಯಾಂಡ್ ಅನ್ನ ಪ್ರಚಾರ ಮಾಡುವುದರಿಂದ ಕೂಡ ಹಣ ಸಂಪಾದಿಸ್ತಾರೆ. ಆದ್ರೆ ಇದರಲ್ಲಿ ಆದಾಯ ತೆರಿಗೆ ಬಗ್ಗೆ ಹೇಳ್ಬೇಕಾದ್ರೆ ಯೂಟ್ಯೂಬ್ ನಿಂದ ಬರುವಂತ ಒಂದು ಆದಾಯವು ಕೂಡ ತೆರಿಗೆಗೆ ಬರುತ್ತೆ. ಯಾಕಂದ್ರೆ ಸೆಕ್ಷನ್ 44AD ಅಡಿಯಲ್ಲಿ ಈ ಒಂದು ಯೂಟ್ಯೂಬ್ ಚಾನೆಲ್ ಗಳಿಗೂ ಕೂಡ ತೆರಿಗೆಯನ್ನು ವಿಧಿಸಲಾಗ್ತದೆ. ಯಾಕಂದ್ರೆ ಅವರ ಆದಾಯ 3 ಕೋಟಿಗಿಂತ ಹೆಚ್ಚಾದ್ರೆ 6% ತೆರಿಗೆಯನ್ನು ಕೂಡ ಪಾವತಿ ಮಾಡಬೇಕು. ಆದ್ರೆ ಆ ಒಂದು ಯೂಟ್ಯೂಬ್ ನ ಗ್ರಾಹಕರ ಬ್ರ್ಯಾಂಡ್ ನಿಂದ 20,000ಕ್ಕಿಂತ ಹೆಚ್ಚಿನ ಒಂದು ಬೆಲೆ ಬಾಳುವಂತ ಬಹು ಪ್ರಮಾಣದಲ್ಲಿ ಅಥವಾ ಪ್ರಯೋಜನಗಳನ್ನ ಪಡ್ಕೊಂಡ್ರೆ ಅವರು ಸೆಕ್ಷನ್ 194R ಅಡಿಯಲ್ಲಿ ಬಹುಮಾನಗಳ ತೆರಿಗೆಯ ಒಂದು ಆದಾಯವನ್ನು ಕೂಡ ಪಾವತಿ ಮಾಡಬೇಕಾಗ್ತದ. ನನ್ನ ಮಾಹಿತಿ ಇಷ್ಟವಾದ್ರೆ ಒಂದು ಲೈಕ್ ಕೊಡಿ. ಹೊಸಬರು ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗ್ರಿ. ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗೋನು. ಎಲ್ಲರಿಗೂ ಧನ್ಯವಾದ. ಜೈ ಹಿಂದ್, ಜೈ ಭಾರತ, ವಂದೇ ಮಾತರಂ.